ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣ ದರ್ಶನ್ ಸೇರಿ 17 ಆರೋಪಿಗಳ ವಿರುದ್ಧ ದೋಷಾರೋಪ. ಇಂದು ಫಿಕ್ಸಿಂಗ್ ಡೇಟಾ ಫಾರ್ ಟ್ರಯಲ್ ಪ್ರಕ್ರಿಯೆಗಾಗಿ ವಿಚಾರಣೆ. ಬೆಂಗಳೂರಿನ 64ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ತಮ್ಮ ಮೇಲಿನ ಆರೋಪಗಳೆಲ್ಲ ಸುಳ್ಳು ಅಂತ ಡಿ ಗ್ಯಾಂಗ್ ಹೇಳಿದೆ. ಸಾಕ್ಷಿಗಳ ಪಟ್ಟಿ ಒದಗಿಸಬೇಕು ಎಂಬಿರುವುದು ಪಬ್ಲಿಕ್ ಪ್ರಾಸಿಕ್ಯೂಟರ್. ಪಟ್ಟಿ ಪರಿಶೀಲಿಸಿದ ಬಳಿಕ ಸಾಕ್ಷ್ಯ ವಿಚಾರಣೆಗಾಗಿ ದಿನಾಂಕ ನಿಗದಿ ಮಾಡಿಕೊಳ್ತಾರೆ. ಖುದ್ದಾಗಿ ಹಾಜರಾಗುವ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸಿಕೊಳ್ಬೇಕಾಗತ್ತೆ. ಕೊಲೆಗೆ ಬಳಸಿದ ಕೊಂಬೆ, ನೈಲಾನ್ ಹಗ್ಗ, ಲಾಠಿ ಸಾಕ್ಷ್ಯವಾಗಿ ಬಳಕೆ ಆಗಿದೆ. ತಾಂತ್ರಿಕ ಸಾಕ್ಷಿಗಳು ಎಫ್ಎಸ್ಎಲ್ ತಜ್ಞರ ಹೇಳಿಕೆಯನ್ನ ದಾಖಲಿಸಿಕೊಳ್ಬೇಕಾಗತ್ತೆ. ಎಲ್ಲಾ ಸಾಕ್ಷಿಗಳನ್ನು ಪಾಟಿ ಸವಾಲಿಗೆ ಒಳಪಡಿಸಬೇಕಾಗತ್ತೆ. ನಂತರ ಆರೋಪಿಗಳ ಹೇಳಿಕೆಯನ್ನ ದಾಖಲಿಸಿಕೊಳ್ಳುತ್ತೆ ಕೋರ್ಟ್. ಬಳಿಕ ಆರೋಪಿಗಳ ಪರ ಸಾಕ್ಷ್ಯವಿದ್ರೆ ಹಾಜರುಪಡಿಸುವುದಕ್ಕೆ ಅವಕಾಶ ಇದೆ. ಪ್ರಾಸಿಕ್ಯೂಷನ್ ಆರೋಪಿಗಳ ವಾದ ಮಂಡನೆ ಆಲಿಸಲಿರುವಂತಹ ಕೋರ್ಟ್, ಬಳಿಕ ಅಂತಿಮವಾಗಿ ತೀರ್ಪು ಪ್ರಕಟಿಸಲಿರುವಂತಹ ಕೋರ್ಟ್. ಸೊ ಇದೊಂದು ಪ್ರಕ್ರಿಯೆ. ಒಂದು ಮರ್ಡರ್ ಕೇಸ್ ಅಂತ ಬಂದಾಗ ಆ ಪ್ರಕರಣ ನಡೆದು ಬರುವಂತಹ ಹಾದಿಯನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮೊನ್ನೆ ಕೋರ್ಟ್ನಲ್ಲಿ ಇವರು ನಮ್ಮ ಮೇಲೆ ಹೇಳ್ತಾ ಇರೋದೆಲ್ಲ ಸುಳ್ಳು, ಈ ಆರೋಪ ಸುಳ್ಳು ಅನ್ನೋದನ್ನು ಹೇಳಿದ್ರು. ಒಂದ್ ವೇಳೆ ಆರೋಪ ಹೌದು ನಾವು ಮಾಡಿದೀವಿ ಅಂತ ಒಪ್ಕೊಂಡಿದ್ರೆ ಆವತ್ತೇನೆ ಏನು ಶಿಕ್ಷೆ ಅನ್ನೋದನ್ನ ಪ್ರಕಟಿಸಲಾಗ್ತಿತ್ತು. ಬಟ್ ಇವರು ಇದೆಲ್ಲ ಸುಳ್ಳು ಅಂತ ಹೇಳಿರೋದ್ರಿಂದ ಈಗ ಮುಂದುವರಿಯುತ್ತೆ ಈ ಕಾನೂನು ಪ್ರಕ್ರಿಯೆ. ಸಾಕ್ಷಿಗಳು ಅಂತ ಇದೆಯಲ್ಲ, ಈ ಕೇಸಲ್ಲಿ ಸಾಕಷ್ಟು 100ಕ್ಕೂ ಹೆಚ್ಚು ಸಾಕ್ಷಿಗಳಿದೆ. ಆ ಎಲ್ಲ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಇದೀಗ ಹಾಜರುಪಡಿಸಬೇಕಾಗತ್ತೆ. ಅದು ಕೆಲವೊಂದು ಐ ವಿಟ್ನೆಸ್ಗಳಿದೆ, ಕೆಲವರು ನೋಡಿದವರು ಇದ್ದಾರೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಸೊ ಅವ್ರು ಯಾರು ಏನು ಗೆತ್ತ ಅನ್ನೋದೆಲ್ಲ ಏನಿದೆ ಅವ್ರನ್ನ ಹೇಳ್ಬೇಕಾಗತ್ತೆ. ಹೌದು ದರ್ಶನ್ ಅವತ್ತಲ್ಲಿ ಪಾಸ್ ಆದ್ರು, ನಾವು ನೋಡಿದ್ವಿ, ಅವತ್ತು ಇವರೆಲ್ಲ ಬಂದಿದ್ರು, ಇವರಿದ್ರು, ಇವ್ರು ಹೋದ್ರು, ಈ ಥರದ್ದು ಏನಾದ್ರು ಇದ್ರೆ ಯಾರಾದ್ರೂ ನೋಡಿದ್ರೆ ಆ ಥರದ್ದು ಕೂಡ. ಅದರ ಜೊತೆಗೆ ಈ ಒಂದು ಮರ್ಡರ್ಗೆ ಬಳಕೆ ಮಾಡ್ಕೊಂಡಿರುವಂತಹ ವಸ್ತುಗಳು, ಮರದ ಕೊಂಬೆ, ಆಮೇಲೆ ಹೇಳ್ತಾ ಇದ್ರು ಹಗ್ಗ ಅಂತ ಎಲ್ಲ, ಆಮೇಲೆ ಒದ್ದಿರೋದು ಬೂಟ್ ಕಾಲಲ್ಲಿ ಅಂತ. ಸೊ ಅದರ ರಕ್ತದ ಸ್ಯಾಂಪಲ್ಲು, ಇವ್ರು ಹಾಕಿದ್ದ ಬಟ್ಟೆ, ಪವಿತ್ರ ಕೂಡ ಚಪ್ಪಲಿಲೇನೋ ಹೊಡೆದಿದ್ರು ಅಂತ ಕೂಡ FIR ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ರು. ಚಾರ್ಜ್ ಶೀಟಲ್ಲೆಲ್ಲ ಇತ್ತು. ಆ ಚಪ್ಪಲಿನೂ ಕೂಡ ತೆಗೆದುಕೊಂಡಿದ್ರು, ಅದನ್ನು FSL ಕಳಿಸಿದ್ರು. ಸೊ ಅದೆಲ್ಲದರ ರಿಪೋರ್ಟು ಪ್ಲಸ್ ಅದಕ್ಕೆ ಸಂಬಂಧಪಟ್ಟಂತಿಗೆ ಏನೆಲ್ಲ ಸಾಕ್ಷಿಗಳು ಇದ್ದಾವೋ, ಆಮೇಲೆ ಟೆಕ್ನಿಕಲ್ ಎವಿಡೆನ್ಸ್ ಈ ಪ್ರಕರಣದಲ್ಲಿ ಸಿಕ್ಕಾಪಟ್ಟೆ ಇದೆ. ಅಂದರೆ ಲೊಕೇಶನ್ ಒಂದೇ ಕಡೆ ಆಗಿದ್ರೆ, ಆಮೇಲೆ CCTV ವಿಜುವಲ್ಸ್ಗಳು, ಯಾರಿಗೆ ಮೆಸೇಜ್ ಮಾಡಿದ್ರು, ಏನಂತ ಮೆಸೇಜ್ ಮಾಡಿದ್ರು, ಅದಾದ್ಮೇಲೆ ಆ ನಂಬರ್ ಯಾರ ಹತ್ರಕ್ಕೆ ಹೋಯ್ತು, ಆಮೇಲೆ ಇವರೆಲ್ಲ ಚಿತ್ರದುರ್ಗಕ್ಕೆ ಹೋಗಿದ್ದು, ಆವಾಗ ಯಾರ ಲೊಕೇಶನಲ್ಲಿ ಇವರ ಮೊಬೈಲ್ ಲೊಕೇಶನ್ ತೋರಿಸ್ತಾ ಇತ್ತು, ಚಿತ್ರದುರ್ಗದಿಂದ ಯಾವ ಮಾರ್ಗದಲ್ಲಿ ಬಂದರು, ಆ ಟೋಲ್ ಗೇಟ್ನ CCTV ವಿಜುವಲ್ಸು ಪ್ರತಿ ಒಂದೂ ಕೂಡ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಕಿಡ್ನಾಪು, ಬೆದರಿಕೆ, ಅವಾಚ್ಯ ಶಬ್ದಗಳಿಂದ ನಿಂದನೆ, ಹಲ್ಲೆ, ಮರ್ಡರ್ ಅಂತ. ಸೊ ಅದಕ್ಕೂ ಒಂದೊಂದೇ ಸಾಕ್ಷಿಗಳನ್ನು ಇಡ್ತಾ ಹೋಗ್ಬೇಕಾಗತ್ತೆ. ದರ್ಶನ್ ಯಾರಿಗೆ ಹೇಳಿದ್ರು, ಅವ್ರು ಇನ್ಯಾರಿಗೆ ಹೇಳಿದ್ರು, ಅವ್ರು ಯಾರು ಪ್ಲಾನ್ ಮಾಡಿದ್ರು, ಅಲ್ಲಿಂದ ಎಲ್ಲಿಗೆ ಕರ್ಕೊಂಡು ಬಂದರು, ಅಲ್ಲಿ ಏನು ಮಾಡಿದ್ರು, ಏನು ಗೆತ್ತ ಅಂತ. ಸೊ ಹಾಗಾಗಿ ಈ ಪ್ರಕ್ರಿಯೆಗಳು ನಡೆದ ನಂತರ ಹೌದು ಎಲ್ಲ ಸಾಕ್ಷ್ಯಗಳು ದರ್ಶನ್ ವಿರುದ್ಧವಾಗೇ ಇದೆ, ದರ್ಶನ್ ಮಾಡಿರೋದು ಹೌದು ಅಂತ ಹೇಳ್ತಾ ಇದೆ ಅಂತ ಫೈನಲ್ ಆದರೆ ಆ ನಂತರ ಜಡ್ಜ್ಮೆಂಟನ್ನು ಅನೌನ್ಸ್ ಮಾಡಲಾಗುತ್ತೆ. ಅಕಸ್ಮಾತ್ ಯಾವುದಾದ್ರೂ ಒಂದರಲ್ಲಿ ಫೇಲ್ ಆಯಿತು ಅಂತ ಅಂದ್ರೂ ಕೂಡ ಅಧಿಕಾರಿಗಳಿಗೆ ಏನು ಅಂದ್ಕೊಂಡಿದ್ದಾರೋ ಅದಾಗಲ್ಲ. ಸೊ ಈ ಪ್ರಕರಣದಲ್ಲಿ ಎಲ್ಲರೂ ಹೇಳಿದ್ದೇನೋ ಸುಳ್ಳು, ಈ ಆರೋಪವೇ ಸುಳ್ಳು, ನಾವು ಈ ಮರ್ಡರಲ್ಲಿ ಭಾಗ್ಯ ಆಗಿಲ್ಲ, ನಾವು ಈ ಮರ್ಡರ್ ಮಾಡಿಲ್ಲ, ನಮಗೆ ಗೊತ್ತೇ ಇಲ್ಲ ಅನ್ನೋದನ್ನು. ಅದಲ್ಲದೆ ವಾದ ಮಂಡಿಸ್ತಾ ಇದ್ರು ಕೆಲವರು. ರೇಣುಕಾಸ್ವಾಮಿ ಇದೇ ಥರ ತುಂಬ ಜನಕ್ಕೆ ಮೆಸೇಜ್ ಮಾಡಿದ್ದಾರೆ, ಅವರಲ್ಲೇ ಯಾರು ಒಬ್ರು ಇಂಥದ್ದು ಮಾಡಿರ್ಬೋದು ಅಲ್ಲ, ಹಿಂಗೆ ಇವರೇ ಮಾಡಿದ್ದಾರೆ ಅಂತ ಗ್ಯಾರಂಟಿ, ಯಾಕೆ ಇವರೇ ಮಾಡಿರ್ತಾರೆ, ಈ ಥರದ್ದೆಲ್ಲ. ಸೊ ಆ ಥರ ದರ್ಶನ್ ಪರ ವಕೀಲರು ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು. ರೇಣುಕಾಸ್ವಾಮಿ ಮೊಬೈಲನ್ನು ಕೂಡ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ಪವಿತ್ರ ಗೌಡಕ್ಕೆ ಮಾತ್ರ ಅಲ್ಲ, ಬೇರೆಯವ್ರಿಗೂ ಕೂಡ ಇದೇ ಥರದ ಮೆಸೇಜಸ್ಗಳು ಹೋಗಿದೆ ಅಂತ ಹೇಳ್ತಾ ಇದ್ರು. ಅವ್ರುಗಳಲ್ಲೇ ಯಾರಾದರೂ ಹಿಂಗೆ ಮಾಡಿರ್ಬೋದು ಅಂತ ಹೇಳ್ಬೋದು. ದರ್ಶನ್ ಅಲ್ಲಿ ಇರಲೇ ಇರಲಿಲ್ಲ, ಆ ಟವರ್ ಲೊಕೇಶನು ಅಂತಂದರೆ ಅಲ್ಲಿ ಯಾವುದೋ ಹೋಟೆಲಲ್ಲಿ ಕೂತಿದ್ರು ಅಂತ ಹೇಳ್ಬೋದು. ಸೊ ಬೇರೆ ಬೇರೆ ಥರದ್ದೆಲ್ಲ ವಿಚಾರವನ್ನು ಮುಂದಿಟ್ಕೊಂಡು ಕೂಡ ದರ್ಶನ್ ಪರ ವಕೀಲರು ಕೂಡ ವಾದವನ್ನು ಮಾಡೋದಕ್ಕೆ ಅವಕಾಶ ಅನ್ನೋದು ಇರುತ್ತೆ.